ದಿನ ನೀವು ಡ್ಯೂಟಿ ಮಾಡ್ತಾ ಇದ್ರಲ್ಲಪ್ಪ, ಬಿಸ್ನೆಸ್ ಮ್ಯಾನ್ ಡ್ಯೂಟಿ ಮಾಡ್ತಿರೋದು ಕಾಣಿಸ್ತಾ ಇಲ್ವಾ ಈಗ? ಗಣೇಶ್ ಪ್ರಸಾದ್ ಫೇಲ್ಯೂರ್ ಆಗಿದ್ದಾರೆ, ಅಸಮರ್ಥರು ಅಂತ ತೋರಿಸ್ಕೊಂಡಿದ್ದಾರೆ. ಅವ್ರ ಕೈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ. ಎಲ್ಲ ವಿಚಾರದಲ್ಲಿ ಇವತ್ತು ಈ ಶಾಸಕರು ವಿಫಲರಾಗಿರುವಂಥದ್ದು. ತೋರ್ಸೋರಲ್ಲ, ಸ್ಯಾಂಪಲ್ ಕೊಟ್ಟವ್ರೆ, ಕಪಾಳ ಸೇರಿಸಿ ರಪ್ ಅಂತ ಒಂದು ಹೊಡೆದವ್ರೆ, ಮುಂದಿನ ಎಲೆಕ್ಷನ್ಗೆ ಎದಪಟ್ಟಿ ಹಿಡ್ಕೊಂಡು ಹೋಗಪ್ಪ ಮನೆಗೆ ಅಂತ ಕಳಿಸ್ತಾರೆ. ಇರುವಂತ ನಮ್ಮ ಖನಿಜ ಸಂಪತ್ತು ಕೇರಳ ಪಾಲಾಗ್ತಾ ಇದೆ. ದಿನಕ್ಕೆ 300 ಲಾರಿ ಹೋಗ್ತಾ ಇದೆ. ಅದನ್ನ ತಡೀರಿ ಅಂತ ಬಾಯಿ ಪಡ್ಕೊಂಡ್ವಿ ನಾವು. ಇವತ್ತವರಿಗೆ ಈ ಶಾಸಕರು ಉತ್ತರ ಇಲ್ಲ. ಅದಕ್ಕೆ ಶಾಸಕರು ಉತ್ತರ ಇಲ್ಲ ಅಂತಂದ್ರೆ ಅರ್ಥ ಏನು? ದಿನ 300 ಲಾರಿ ನಮ್ಮ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಕೇರಳ ಹೋಗ್ತಾ ಇದೆ. 300 ಲಾರಿಲಿ ಇವ್ರಿಗೆ ಎಷ್ಟು ಬರ್ತಾ ಇರ್ಬೋದು ಅಂತ ಜನ ಪ್ರಶ್ನೆ ಮಾಡುವಂತ ಸನ್ನಿವೇಶ ಬಂದ್ಬಿಟ್ಟಿದೆ ಈಗ. ಇವತ್ತು PLD ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲ ರೈತರು ಸೇರಿ ಗಣೇಶ್ ಪ್ರಸಾದ್ ಅವರ ಮುಖಕ್ಕೆ ಜಾಡಿಸಿ ಹೊಡೆದಿದ್ದಾರೆ ಅಂತ ನನ್ಗನ್ಸುತ್ತೆ. CMS ಹೋಗುವ ರಸ್ತೆ, ಅದು ನಿರಂಜನ್ ಕುಮಾರ್ ಅವರ ಛತ್ರ ರಸ್ತೆನ ನಾನ್ ಮಾಡಿಸ್ಬಿಟ್ಟೆ ಅಂತ ಹೇಳ್ತೀನಿ. ನಾನ್ ಮಾಡಿಸ್ದೆ ಅಂತ ಅಲ್ಲ ಸ್ವಾಮಿ. ನಿಮ್ ತಂದೆ ಇದ್ದಂತ ಸಂದರ್ಭದಲ್ಲಿ, ನಿಮ್ ತಾಯಿ ಇದ್ದಂತ ಸನ್ನಿವೇಶದಲ್ಲಿ ಬರ್ಗಿ ರೋಡ್ಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ತರ ಪರಿಸ್ಥಿತಿ ಇತ್ತು ಅವತ್ತು. ಈ ರಸ್ತೆ ಸುಮಾರಾಗಿತ್ತು ಅಪ್ ಟು ನಮ್ಮ CMS ಅವ್ರಿಗೆ. ನಾವು ಸ್ವತಃ ಮಾಡಲಿಲ್ಲ ಅವತ್ತು. ಇದರಿಂದ ಮುಂದಕ್ಕೆ ಮಡಲಿಯಿಂದ ಬರ್ಗಿವರೆಗೂ, ಬರ್ಗಿ ಏನು ನಿಮ್ಗೆ ಗರಗನಹಳ್ಳಿಯವರೆಗೆ, ಬರ್ಗಿಯಿಂದ ಬಿಟ್ರೆ ನಮ್ಗೆ ಮಡಲಿಯಿಂದ ಬಿಟ್ರೆ ಇನ್ನು ಕೆಂಪಣ ಒಂದು ರೌಂಡ್ ಗರಗನಹಳ್ಳಿವರೆಗೂ ಹೊಸ ರೋಡ್ ಮಾಡಿರುವಂಥದ್ದು. ಬರ್ಗಿಯಿಂದ ನಿಮ್ಗೆ ಅದೇ ಮಾರ್ಗ, ಆಲತ್ತೂರು ಮಾರ್ಗ ಹೋಗಿ ಗರಗನಹಳ್ಳಿಗೆ ಸೇರ್ಕೊಳ್ಳುವಂಥ ರಸಗುಲಿ ಮಾರ್ಗದಿಂದ ಗರಗನಹಳ್ಳಿಗೆ ಸೇರ್ಕೊಳ್ಳೋ ಥರದಲ್ಲಿ ಇರುವಂಥ ರಸ್ತೆಗೆ, ಜೊತೆಗೆ ಚನ್ನಮಲ್ಲಿಪುರಕ್ಕೆ ಬರುವಂಥ ರಸ್ತೆಗೆ ಪೂರ್ತಿ ಹೊಸ ರೋಡ್ ಮಾಡುವಂಥದ್ದು. ಈ ಭಾಗದ್ದು ಇದು ನಿಮ್ಗೆ ಉದಾಹರಣೆಗೆ ಇರುವಂಥದ್ದು. ನೀವು ಎಷ್ಟು ದೂರ ಮಾಡ್ಬಿಟ್ಟು ಇದು ನಾನ್ ಮಾಡಿಸ್ದೆ ಅಂತ. ನಿಜ, ನಿಮ್ ತರ ನಾವು ಸ್ವಾರ್ಥ ಮಾಡಲಿಲ್ಲ. ನೀವೇನು ಇವತ್ತು ನಮ್ಮ ಹೇಳ್ತಾ ಇದ್ರು ನಮ್ಮ ಛತ್ರದ ರೋಡ್ನ ನಾನ್ ಮಾಡಿಸ್ದೆ ಅಂತ. ನಿಮ್ ತರ ನಾವು ನಿಮ್ ಪಾಡೆಗೆ ಹೋಗೋ ರೋಡ್ಗಳನ್ನ ಸರ್ಕಾರದ ಅನುದಾನದಲ್ಲಿ ಮಾಡಿಸ್ಲಿಲ್ಲ. ಹೆಚ್ಚು 2 ಕೋಟಿ ರೂಪಾಯಿ ಅವ್ರು ಪಾಡೆಗೆ ಹೋಗೋ ರಸ್ತೆಗೆ ಹಾಕೊಂಡಿರೋ ದುಡ್ಡವರು. ಅವ್ರ ಕ್ರಷರ್ಗೆ 3.5 ಕೋಟಿ ರೂಪಾಯಿ ಅವ್ರ ರಸ್ತೆಗೆ ಹಾಕೊಂಡಿರುವಂತ ದುಡ್ಡು ಬೇಡ. ಇವತ್ತು ಆಲಹಳ್ಳಿಗೆ ಹೋಗುವಂತ ರಸ್ತೆ ಹೋಗಿ ನೋಡಿ ನೀವು, ಚೆನ್ನಾಗಿದ್ದಿದ್ದು ರಸ್ತೆ. ಅದನ್ನ ಪುನಃ ಅದ್ರ ಮೇಲೆ ಡಾಂಬರ್ ಮಾಡಿರ್ತಾರೆ ಏನೋ ಅಂತ ಅನ್ಕೊಂಡ್ರೆ ನಾನು ಅದನ್ನ ಕಿತ್ತಾಕ್ಬಿಟ್ಟು, ಅದು ನಡೆದಿದ್ದಾರೆ ಪೂರ್ತಿ ಕಿತ್ತಾಕ್ಬಿಟ್ಟು ನಡೆದು ಮತ್ತೆ ರಸ್ತೆ ಮಾಡುವಂಥದ್ದು. ಅಲ್ಲ, ಬೇಕಾದಷ್ಟು ಕಡೆ ರಸ್ತೆ ಹಾಳಾಗೋಗಿದೆ, ಗುಂಡಿ ಬಿದ್ದಿರೋದನ್ನ ಅದನ್ನ ನೀವು ಮುಚ್ಚಕ್ಕಾಗ. ಇವತ್ತವರೆಗೆ ಆ ವಿಚಾರವಾಗಿ ಒಂದು ಶಬ್ದ ಮಾತಾಡಿಲ್ಲ. ನನ್ನ ಬಗ್ಗೆ ನೀರು ತುಂಬಿಸಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ವಿರೋಧ ಪಕ್ಷದವ್ರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇದು ಸಾಕಾಗಲ್ಲ. ಇದು ದಿನ ನೀವು ಡ್ಯೂಟಿ ಮಾಡ್ತಾ ಇದ್ರಲ್ಲಪ್ಪ, ಬಿಸ್ನೆಸ್ ಮ್ಯಾನ್ ಡ್ಯೂಟಿ ಮಾಡ್ತಿರೋದು ಕಾಣಿಸ್ತಾ ಇಲ್ವಾ ಈಗ? ಇದು ನಿಮ್ಮ ಲೋಪ ಅಲ್ವಾ ಇದು? ಆಯ್ತು, ಅಕ್ಕಿ ಕಳ್ಳರು ಎಷ್ಟು ಸರಿ ಸಿಗಾಕೊಂಡ್ರು. ಈ ನೀವು ಹೊಟ್ಟೆ ಎಸ್ಕೊಂಡು ಇರಬಾರ್ದು ಬಡವ ಇಲ್ಲಿ ಅಂತೇಳಿ ಸರ್ಕಾರಗಳು, ನಮ್ಮ ಕೇಂದ್ರ ಸರ್ಕಾರದಿಂದ 5 kg ಉಚಿತವಾಗಿ ಅಕ್ಕಿ ಬರ್ತಿರುವಂಥದ್ದು, ಅದನ್ನ ರಾಜ್ಯ ಸರ್ಕಾರ ಅದನ್ನ ವಿತರಣೆ ಮಾಡ್ತಾ ಇದೆ. ಆ ಅಕ್ಕಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಅಧಿಕಾರಿಗಳು ತಡೆಯುವಂತ ಕೆಲಸ ಮಾಡ್ತಾ ಇಲ್ಲ. ಅಕ್ಕಿ ಕಳ್ಸಾಡ್ಲಿಕ್ಕೆ ಆಗ್ತಾ ಇದೆ. ಇವತ್ತು ದನಗಳು ಕೇಳಕ್ಕೆ ಹೋಗ್ತಾ ಇದೆ, ಅದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಗಾಂಜಾ ಹೆಗ್ಗಿಲ್ದ ನಡೀತಾ ಇದೆ, ಅದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಲಾಟ್ರಿ ಮಾರಾಟ ಹಳ್ಳಿ ಬಂದ್ಬಿಟ್ಟಿದೆ ಇವತ್ತು. ಇದೆಲ್ಲ ನಿಮ್ಗೆ ವೈಫಲ್ಯಗಳಲ್ವಾ ಇದು? ಕೆಲವರು ಲೋಕಲ್ ಕಾಂಟ್ರಾಕ್ಟರ್ಗಳಿಗೆ ಒಂದು ಕೆಲಸ ಕೊಟ್ಟಿದ್ದೀರಾ ನೀವು. ನಿಮಗೆ ಬರುವಂತ ಅನುದಾನಗಳನ್ನೆಲ್ಲ ಆ ಬೆಂಗಳೂರಿನವ್ರಿಗೆ, ಮಂಡ್ಯದವ್ರಿಗೆ ಮಾರಾಟ ಮಾಡ್ತಾ ಇದ್ರಲ್ಲ ನೀವು. ಇದು ನಿಮ್ ಯೋಗ್ಯತೆನಾ? ಇದು ಬೇಕಾಗಿದೆಯಾ ನಿಮ್ಗೆ? ಎಲ್ಲ ವಿಚಾರದಲ್ಲಿ ಇವತ್ತು ಈ ಶಾಸಕರು ವಿಫಲರಾಗಿರುವಂಥದ್ದು. 110 ಕೆರೆಗಳಿಗೆ ನೀರು ತುಂಬುವ ಯೋಜನೆ, ಇದನ್ನ ನಿನ್ನೆ ಇಲ್ಲಿಯ ಶಾಸಕರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅದು ಪ್ರಗತಿಯಲ್ಲಿದೆ ಅಂತೇಳಿ.
ಇವ್ರ ಯೋಗ್ಯತೆಗೆ ಇರೋ ಯೋಜನೆಗೆ ನೀರು ತುಂಬಲಿಕ್ಕೆ ಆಗ್ತಿಲ್ಲ ಅವ್ರ ಕೈಲಿ. ಜೊತೆಗೆ ಗುದ್ಲಿ ಪೂಜೆ ಮಾಡಿ 3 ತಿಂಗಳಾಗೋಯ್ತು, ಇವತ್ತರೆಗೂ ಪ್ರಾರಂಭ ಆಗಲಿಲ್ಲ. ಬರೀ ಬೂಟಾಟಿಕೆ ಇರೋದು, ಬರೀ ಬೂಟಾಟಿಕೆ ಇರುವಂಥದ್ದು. ಆ ಥರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲೂ ಇವತ್ತು ಗಣೇಶ್ ಪ್ರಸಾದ್ ಫೇಲ್ಯೂರ್ ಆಗಿದ್ದಾರೆ, ಅಸಮರ್ಥರು ಅಂತ ತೋರಿಸ್ಕೊಂಡಿದ್ದಾರೆ. ಅವ್ರ ಕೈಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ. ಯಾವುದೇ ಇವತ್ತು ಸಾಗುವಳಿ ನಾವು 600 ಜನಕ್ಕೆ ಸಾಗುವಳಿ ಕೊಟ್ವಿ. ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದಾರೆ ಇವರು? ಜನಸಂಪರ್ಕ ಸಭೆ ನಾವು ಪ್ರತಿ ವಾರ ಮಾಡ್ತಿದ್ವಿ, ಎಲ್ಲಿ ಮಾಡ್ತಾ ಇದ್ದಾರೆ ಇವರು? ಜನಗಳಿಗೆ ಕಷ್ಟ ಕೇಳುವಂಥದ್ದು ಏನಾದ್ರು ಮಾಡ್ತಾ ಇದ್ದಾರೆ ಇವರು? ಕೈಗೆ ಸಿಗ್ದಿರೋಂಥ ಶಾಸಕ ಆಗ್ಬಿಟ್ಟಿದ್ದಾರೆ. ಆಯ್ತಪ್ಪ, ನಾವು ಎಷ್ಟು ಪ್ರತಿಭಟನೆಗಳನ್ನ ಮಾಡುವಂಥ ಸನ್ನಿವೇಶದಲ್ಲಿ ಈ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ಖನಿಜ ಸಂಪತ್ತು ಕೇರಳ ಪಾಲಾಗ್ತಾ ಇದೆ. ದಿನಕ್ಕೆ 300 ಲಾರಿ ಹೋಗ್ತಾ ಇದೆ. ಅದನ್ನ ತಡೀರಿ ಅಂತ ಬಾಯಿ ಪಡ್ಕೊಂಡ್ವಿ ನಾವು. ಇವತ್ತವರಿಗೆ ಈ ಶಾಸಕರು ಉತ್ತರ ಇಲ್ಲ. ಅದಕ್ಕೆ ಶಾಸಕರು ಉತ್ತರ ಇಲ್ಲ ಅಂತಂದ್ರೆ ಅರ್ಥ ಏನು? ದಿನ 300 ಲಾರಿ ನಮ್ಮ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಕೇರಳ ಹೋಗ್ತಾ ಇದೆ. 300 ಲಾರಿಲಿ ಇವ್ರಿಗೆ ಎಷ್ಟು ಬರ್ತಾ ಇರ್ಬೋದು ಅಂತ ಜನ ಪ್ರಶ್ನೆ ಮಾಡುವಂತ ಸನ್ನಿವೇಶ ಬಂದ್ಬಿಟ್ಟಿದೆ. ಈಗ ಇವ್ರಿಗೆ ಎಷ್ಟು ಬರ್ತಾ ಇದೆ? ಇವರು ಎಲ್ಲ ಪ್ರತಿಭಟನೆ ಮಾಡುವಂತ ರೈತ ಸಂಘದವ್ರು ಪ್ರತಿಭಟನೆ ಮಾಡ್ಬೇಕಾದ್ರು ಅದನ್ನು ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಉತ್ತರ ಕೊಡ್ಬೇಕಲ್ಲ ಅಟ್ಲೀಸ್ಟ್ ಇವರು. ಅಲ್ಲಪ್ಪ, ಇಲ್ಲಿ ಎಷ್ಟೆಲ್ಲ ಪ್ರತಿಭಟನೆಗಳಾಗೋಯ್ತು. 18 ದಿನ ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ನಿಮ್ಗೆ ಅವ್ರ ಮೇಲೆ ಅನುಕಂಪ. ಇಲ್ಲಿ ಪ್ರತಿಭಟನೆ ಮಾಡೋರ ಬಗ್ಗೆ ಇಲ್ಲ. ನೀವು ಈ ಕ್ಷೇತ್ರದ MLA ಆಯ್ತು, ಅವರು ಈ ವರ್ಷದನ್ನ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಈ ವರ್ಷದಲ್ಲಿ ಮೊದಲು ನಮಗೆ ಬರ್ಬೇಕಾಗಿತ್ತು, ಮೊದಲು ನಮ್ಗಾದ್ಮೇಲೆ ನಿಮಗೆ ಕೊಡ್ತೀವಿ ಅಂತೇಳಿ. ನೀವು 3 ವರ್ಷದಿಂದ ಭಾಗ್ಯ ಸಿಗಿಸ್ಕೊಂಡಿದ್ರಿ. ನಿಮ್ಗೇನಾಗಿತ್ತು? ನಿಮ್ಗೆ 3 ವರ್ಷ ಏನ್ ಮಾಡ್ತಾ ಇದ್ರಿ ನೀವು? 3 ವರ್ಷದಿಂದ ಮಾಡ್ಬೇಕಾದ ಜವಾಬ್ದಾರಿಯನ್ನ ನೀವು ನಿರ್ವಹಿಸಲಿಲ್ಲ. ಇದು ನೀವು ಫೇಲ್ಯೂರ್. ಹಾಗಾಗಿನೇ ಇವತ್ತು ಚುನಾವಣಾ ಫಲಿತಾಂಶ ರೈತರ ತೀರ್ಮಾನ ಆಗಿರುವಂಥದ್ದು. ರಾಜ್ಯದಲ್ಲಿ 2 ಕೋಟಿ ರೂಪಾಯಿ ದುಡ್ಡು ಬೇಕಾಗಿದೆ, ಹಾಗಾಗಿ ಅದನ್ನ ದುಡ್ಡು ನಾವು ತರ್ತಾ ಇದೀವಿ ಅಂತ. 3 ಮೋಟ್ರು ಎಂದು ಏನ್ ಬಹಳ ದೊಡ್ಡ ಮೋಟ್ರ್ ಏನಲ್ಲ ಅದು. ನಾವು ನೋಡಿದೀವಿ ಮೋಟ್ರನ್ನ. ಆ 3 ಮೋಟ್ರ್ ಖರ್ಚು ಮಾಡಕ್ಕೆ, ರಿಪೇರಿ ಮಾಡಕ್ಕೆ ನಿಮ್ಗೆ 70 ಲಕ್ಷ ರೂಪಾಯಿ ಒಂದು ಮೋಟ್ರಿಗೆ ಅಂತಾನೆ ಅನ್ಕಡಿಯಪ್ಪ. 30 ಲಕ್ಷಕ್ಕೆ ಮುಗಿಯುವಂಥದ್ದನ್ನ ನೀವು ಹೇಳ್ತಿರೋದು ಎಷ್ಟು? 2 ಕೋಟಿ ರೂಪಾಯಿ. 2 ಕೋಟಿ ರೂಪಾಯಲ್ಲಿ ರಿಪೇರಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ ನೀವು. ಹೇಳೋರಲ್ಲ ಅವಾಗಲೇ ನಮ್ಮ ಅಣ್ಣವರು, ಏನಕ್ಕೆ? ನಿಮ್ಮ ಅನುಕೂಲಕ್ಕೆ ಅಂತೇಳಿ. ಇದು ಮೊದಲನೇ ವರ್ಷದಲ್ಲಿ ಆದಂಥದ್ದು, 2 ವರ್ಷ ಆದ್ಮೇಲೆ ಆದಂಥದ್ದು. ಏನು ಮೋಟ್ರ್ ರಿಪೇರಿ ಅಂತೇಳಿ. ಮೋಟ್ರ್ ರಿಪೇರಿ ಆದ್ರೆ ನೀರು ತುಂಬಿಸ್ಬೇಕಾಗಿತ್ತಲ್ಲ. ನೀರು ತುಂಬಿಸೋ ವಿಚಾರದಲ್ಲಿ ನಿಮ್ದು ನೋಡಿ, ಹೋಗ್ಲಿ ಈ ಕಡೆನೂ ನೀರು ತುಂಬಿಸ್ತಾ ಇಲ್ಲ. ಗರಗನಹಳ್ಳಿ ಈ ಕೆರೆಗೆ ಬರೋಂಥದ್ದು ಇದೆಯಲ್ಲ, ಇಲ್ಲಿ 5 ಕೆರೆಗಳು, ರಾಘವಪುರದಿಂದ ಕಂಬ್ರಳ್ಳಿ ಕೆರೆಯಿಂದ ಮುಂದಕ್ಕೆ ಬರುವಂಥ ಕೆರೆಗಳು, ಈ ಕಡೆಗೂ ನೀರು ತುಂಬಿಸ್ತಾ ಇಲ್ಲ, ಆ ಕಡೆಗೂ ನೀರು ತುಂಬಿಸ್ತಾ ಇಲ್ಲ. ಆಯ್ತಪ್ಪ, ಇವತ್ತು ರೈತರಿಗೆಲ್ಲ ಅರ್ಥ ಆಗಿದೆ, ನಾವು ಹೇಳಿದೀವಿ, ಸಮಸ್ಯೆಗಳನ್ನೆಲ್ಲ ಹೇಳಿದೀವಿ ಅನ್ನೋದ್ರದಲ್ಲಿ ನಿನ್ನೆ ಸ್ಟೇಟ್ಮೆಂಟ್ ಅವ್ರದ್ದು ಮಾಧ್ಯಮದವ್ರು ಕೇಳಿದಂಥ ಸನ್ನಿವೇಶದಲ್ಲಿ. ಆಯ್ತಪ್ಪ, ನೀವು ಈಗ ರೈತರಿಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತೀರಲ್ಲ, ನಿಮ್ಮ ಕರ್ತವ್ಯ ಏನು? ಬಿಜೆಪಿಯವರು ನೀರು ತುಂಬಿಸೋ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಥರದಲ್ಲಿ ಮಾತಾಡ್ತಿರಲ್ಲ ನೀವು. ಹೌದಪ್ಪ, ಬಿಜೆಪಿಯವರು ಇರೋದೇ ರಾಜಕೀಯ ಮಾಡಲಿಕ್ಕೆ. ನಮ್ಮನ್ನು NGO ಸಂಸ್ಥೆನ ನಮ್ಮದು. ಬಿಜೆಪಿ ಮೇಲೆ ರಾಜಕೀಯ ಮಾಡಕ್ತಾನೆ ಇದೀವಿ ನಾವು. ರಾಜಕೀಯ ಮಾಡಕ್ಕೆ ಇರುವಂಥದ್ದು ನಿಮ್ಮ ಕೈಲಿ ಆಗದಿರುವಂಥ ಕೆಲಸವನ್ನ ನಿಮಗೆ ಅದನ್ನ ಎತ್ತಿ ತೋರಿಸಿ ಮಾಡಿ ಅಂತ ಹೇಳಲಿಕ್ಕೆ ವಿರೋಧ ಪಕ್ಷ ಇರುವಂಥದ್ದು. ಹಾಗಾಗಿನೇ ಹೇಳ್ತಿರುವಂಥದ್ದು. ಆದರೆ ನೀವು ಆ ಕೆಲಸ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಇವತ್ತು ಮೊದಲನೇ ವರ್ಷ ನೀರು ತುಂಬಲಿಕ್ಕೆ ಆಗಲಿಲ್ಲ, ಆಯಿತು, ನಾವೇನೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ರೈತರುಗಳು. 2ನೇ ವರ್ಷ ಬಂದು ಏನೋ ಹೇಳಿದ್ರಿ ನೀವು. ನೋಡಿದ್ರೆ 3 ವರ್ಷ ಆಗೋಯ್ತು, 3.25 ವರ್ಷ ಆಗೋಯ್ತು. ಈಗ 3.25 ವರ್ಷದಲ್ಲಿ ನೀರು ತುಂಬಿಲ್ಲ ಅಂತಂದ್ರೆ ಅರ್ಥ ಏನು? ನಿಮ್ಮ ಕೈಲಿ ಆಗ್ತಾ ಇಲ್ಲ, ನೀವು ಅಸಮರ್ಥರು. ನೋಡಿ, ನೀವು ಅದನ್ನ ತಾಳಿ ಮಾಡಿ ನೋಡಿ.
ಯಾವ್ದು ಎಷ್ಟು ಹೆಚ್ಚಿಗೆ ಕೆಲಸ ಆಗಿದೆ ಅಂತ ಹೇಳಿ ಅವತ್ತು ಗೊತ್ತಾಗುತ್ತೆ ನಿಮ್ದು ಹೆಂಗೆ ಅಂತ. ನಿಮ್ಮ ಸ್ವಾರ್ಥಕ್ಕೆ ಹಿಡಿದ ಕನ್ನಡಿ ಏನು ಅಂತಂದ್ರೆ, ರಂಗನಾಥಪುರದಲ್ಲಿ ನಿನ್ನೆ ಹೋದಂತ ಸನ್ನಿವೇಶದಲ್ಲಿ ನಿಮ್ಗೆ ಅಲ್ಲಿ ಮಂತ್ರಿಗಳ ಮುಂದೆನೆ ಜನ ಎಲ್ಲ ದಬಾಯಿಸಿದ್ರು. ನಮ್ಮೂರಲ್ಲಿ ಯಾವುದೇ ತರ ಮೂಲಭೂತ ಸೌಕರ್ಯಗಳೇ ಇಲ್ಲ, ಇಲ್ಲಿ ನೋಡಿ ಬರೀ ಇಲ್ಲಿ ಗುಡಿಸಲು ಸಡ್ಡು, ಡ್ರೈನೇಜ್ ಇಲ್ಲ, ರಸ್ತೆ ಇಲ್ಲ. ಏನ್ ನಿಮ್ಗೆ 6 ಬಾರಿ ಇವ್ರಿಗೂ ಸೇರಿಸಿ 7 ಬಾರಿ ಅವಕಾಶ ಮಾಡಿಕೊಟ್ಟಿರೋದು ಈ ಕ್ಷೇತ್ರದ ಜನ. 7 ಬಾರಿ ಅವಕಾಶ ಮಾಡಿಕೊಟ್ಟು ಪಕ್ಕದ ಊರಪ್ಪ, ಇನ್ನೇನು ಅಭಿವೃದ್ಧಿ ಮಾಡಿದ್ರಿ, ನಿಮ್ಗೆ ನಿನ್ನೆ ಹೋಗ್ತಿದ್ದಕ್ಕೆ ನಿಮ್ಗೆ ಜಾರಿಸಿದ್ರಪ್ಪ, ಅಲ್ಲಿ ಏನೇನು ಕೆಲಸಗಳಾಗಿಲ್ಲ ನಮ್ಗೆ ಇಲ್ಲಿ ಅನ್ನೋ ಥರದಲ್ಲಿ ಹೇಳಿದಂಥದ್ದು. ಇದರ ಅನೇಕ ಉದಾಹರಣೆಗಳು. ಅಲ್ಲಿ ಪರಮಾಪುರದಲ್ಲಿ ನಿನ್ನೆ ಸಭೆ ಮಾಡಿ ಅಲ್ಲಿ ನೀರು ತುಂಬುವ ವಿಚಾರದಲ್ಲಿ ಅಲ್ಲಿ ನಿಮ್ ಕಾರ್ಯಕರ್ತರೆ ಸೇರಿದಂಥದ್ದು ನಾನು ನೋಡ್ತಾ ಇದ್ದೆ ಅಲ್ಲಿ ವಿಡಿಯೋನ. ನಿಮ್ ಕಾರ್ಯಕರ್ತರೆ ಸೇರಿದಂಥ ಸನ್ನಿವೇಶದಲ್ಲಿ ಏನ್ ಹೇಳಿದ್ರು, ಪಾಪ ಊರವರೆಲ್ಲ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಪ್ಯಾಚ್ ಮುಚ್ಚಿಸಕ್ಕೆ, ಯಾವುದು ಮೇನ್ ಸಪ್ಲೈ ಆಗ್ತಿರುವಂತ ಪೈಪ್ ಲೈನ್ಗೆ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ ನಿಮ್ಗೆ ಯೋಗ್ಯತೆಗೆ. ಅದನ್ನ ಊರವರೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅದನ್ನ ರಿಪೇರಿ ಮಾಡ್ಸಕ್ ಹೋಗಿದ್ದಾರೆ ಅವರು. ಇದು ನಿಮ್ಗೆ ನಿಮ್ಮ ಅಭಿವೃದ್ಧಿಗೆ ನೀವು ಮಾಡ್ತಿರುವಂತ ಕೆಲಸಕ್ಕೆ ಹಿಡಿದ ಕನ್ನಡಿ. ಆಯ್ತಪ್ಪ, ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇವತ್ತು ಕೆರೆ ನೀರಿನ ವಿಚಾರದಲ್ಲಿ ಅನೇಕ ಪ್ರತಿಭಟನೆಗಳಾಯಿತು. ಇಲ್ಲಿ ರೈತರು 38 ದಿನ ಪ್ರತಿಭಟನೆ ಮಾಡಿದ್ರು, ಧರಣಿ ಮಾಡಿದ್ರು. ಅಲ್ಲಿ ಕಲ್ಕಟ್ಟ ಇಲ್ಲ, ನಿಮ್ಗೆ ಬೇಕಾಗಿಲ್ಲ. ನೀವೆಲ್ಲ ದೊಡ್ಡದಾಗಿ ಹೇಳ್ತಿರ್ತಿರಲ್ಲಪ್ಪ, ಯಾವಾಗಲೂ ನಾನು ಬಿಸ್ನೆಸ್ ಮ್ಯಾನ್ ಅಂತ, ಉದ್ಯಮಿ. ಹಂಗೆ ನಿಮಗೆ ಬಿಸ್ನೆಸ್ ಮ್ಯಾನ್ಗೆ ಕಾಮನ್ ಮ್ಯಾನ್ ಸಮಸ್ಯೆ ಏನು ಗೊತ್ತಾಗುತ್ತೆ ನಿಮಗೆ? ಕಾಮನ್ ಮ್ಯಾನ್ ಸಮಸ್ಯೆ ಗೊತ್ತಾಗುತ್ತೆ ನಿಮಗೆ? ಅಲ್ಲಪ್ಪ, ನನ್ನ ರೈತರ ಮಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಿದ್ದೆ ನಾವು. ಇವತ್ತು ಸಾಮಾನ್ಯ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಂಡಿರುವಂಥದ್ದು MLA ಆಗಿರುವಂಥವ್ರು ಇವರು. ಈ MLAಗೆ ಆ ಜವಾಬ್ದಾರಿನೇ ಇಲ್ಲ. ಯಾರು ಕೇಳಿದ್ರು ಜೋರು ಮಾಡುವಂಥದ್ದು. ಯಾರೇನಾದ್ರು ನೀರು ತುಂಬಿಸಿಲ್ಲ, ನೀವು ನೀರು ತುಂಬಿಸಿದ್ರೆ ಕಷ್ಟ ಅಂತಂದ್ರೆ ನೀನು ತುಂಬಿಸ್ದವ್ರೇನೋ ಪುನಃ ಗೆದ್ಬಿಟ್ಟಿದ್ದೀರಾ ಅನ್ನೋ ಥರದಲ್ಲಿ ಪ್ರಶ್ನೆ ಮಾಡುವಂಥದ್ದು. ಈ ಥರದ ಸ್ವಭಾವಕ್ಕೆ ಏನು ಹೇಳ್ಬೇಕಾಗಿದೆ? ಇವತ್ತು ಮಾಧ್ಯಮದವ್ರ ಮುಂದೆ ಅಲ್ಲಿ ಚಾಮರಾಜನಗರದಲ್ಲಿ ನಡೀತಿರುವಂಥ ಸ್ಟ್ರೈಕ್ಗೆ ಅದು ಬಿಜೆಪಿಯವರು ನಿರಂಜನ್ ಕುಮಾರ್ ಕಾರಣ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ನೀವು ಏನೇ ಕೆರೆ ಹೋರಾಟಗಳು ನಡೆದ್ರು ಅದಕ್ಕೆ ನಿರಂಜನ್ ಕುಮಾರ್ ಕಾರಣನಾ? ನಿನ್ನೆಯಿಂದ ಈಗ ತಾಲೂಕು ಆಫೀಸ್ ಹತ್ರ ಕೆರೆದು ಹೋರಾಟ ನಡೀತಾ ಇದೆ, ಅಲ್ಲಿ ನೀರು ತುಂಬಬೇಕು ಅಂತ ನಡೀತಾ ಇದೆ. ಅಲ್ಲಿ ಅದಕ್ಕೂ ರೈತ ಸಂಘದವ್ರು ಹೋರಾಟ ಮಾಡ್ತಾ ಇದ್ದಾರೆ. ಈ ಭಾಗದ ರೈತರುಗಳಿಗೆ ಆ ಥರದ ಸಮಸ್ಯೆ ಇದೆ. ಚಾಮರಾಜನಗರದ ಭಾಗದ ರೈತರುಗಳಿಗೆ ಅವ್ರದೇ ಆದಂಥ ಕಷ್ಟ ಇದೆ. ಬಹಳ ಕಡಿಮೆ ಅನುದಾನ ಬಂದಿರುವಂಥದ್ದು. ನೀವು ಅನುದಾನ ತಂದಿರುವಂಥದ್ದು ರಸ್ತೆಗಳನ್ನ ಎಲ್ಲೆಲ್ಲಿ ಕಿತ್ತೋಗಿರೋ ರಸ್ತೆಗಳಿದೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕಾಗಿಲ್ಲ. ನಿಮ್ಗಳಿಗೆ ಮ್ಯಾನೇಜ್ ಮಾಡ್ಲಿಕ್ಕಾಗಿಲ್ಲ. ಉದಾಹರಣೆಗೆ ಮೊನ್ನೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಪುಟ್ಟನ್ ಶೆಟ್ಟರು ಬಂದಂಥ ಸನ್ನಿವೇಶದಲ್ಲಿ ಮೀಡಿಯಾದವರು ಅವ್ರನ್ನ ಮಾತಾಡ್ಸಿದ್ರು. ಏನು ಅಭಿವೃದ್ಧಿ ವಿಚಾರದಲ್ಲಿ ಮಾರ್ಕೆಟ್ ಬೇಗೂರಲ್ಲಾಗಿದೆ, ಅದೇ ರೀತಿ ಬೊಮ್ಮನಹಳ್ಳಿಲಿ ಅಂಬೇಡ್ಕರ್ ವಸತಿ ಶಾಲೆ ನಮ್ಮ ಕಾಲದಲ್ಲಿ ನಾವು ಅದನ್ನು ಶಾಂಕ್ಷನ್ ಮಾಡಿ ಇಡೀ ರಾಜ್ಯದಲ್ಲಿ ಅವತ್ತು ಶಾಂಕ್ಷನ್ ಆದಂಥದ್ದು ಬರೀ 6 ಕ್ಷೇತ್ರಕ್ಕೆ ಮಾತ್ರ. ಅದರಲ್ಲಿ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ನಾವು ಅವತ್ತು ಹೊಡೆದಾಟ ಮಾಡಿ ಅದನ್ನು ತಂದಂಥದ್ದು. ಅದು ಇವತ್ತು ಪರಿಪೂರ್ಣವಾಗಿ ಇವತ್ತು ಬಿಲ್ಡಿಂಗ್ ನಿಂತಿದೆ. ಇವತ್ತು ಪವರ್ ಸ್ಟೇಷನ್ಗಳು ಇವತ್ತೇನು ನಾನು ಮಾಡಿದೆ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಿಲ್ಲ, ಅದಕ್ಕೆ ಜಾಗ ಕೊಟ್ಟದ್ದು ನಮ್ಮ ಕಾಲದಲ್ಲಿ ಅನುದಾನ ಬಂದಂಥದ್ದು. ಅದು ಯಾರು ಮಾಡಿದ್ರು ಅಂತ ಕೇಳಿ. ಪ್ರತಿ ವಾರ ನಾವೇನು ಜನಸಂಪರ್ಕ ಸಭೆ ಮಾಡ್ತಾ ಇದ್ವಿ, ಆ ಜನಸಂಪರ್ಕ ಸಭೆ ಆದ ನಂತರ ಸಾಗುವಳಿ ಸಭೆಗಳನ್ನ ಮಾಡ್ತಾ ಇದ್ವಿ, ಸಾಗುವಳಿ ಕಮಿಟಿ ಸಭೆ ಮಾಡ್ತಾ ಇದ್ವಿ ನಾವು ಪ್ರತಿ ವಾರ. VIಗಳಿಗೆ RIಗಳಿಗೆ ನೀವು ಜಾಗ ಗುರುತು ಮಾಡದೆ ಏನು 4 ಕಡೆ ಇವತ್ತು ಪವರ್ ಸ್ಟೇಷನ್ಗಳಾಗಿದೆ, ಆ ಪವರ್ ಸ್ಟೇಷನ್ಗಳನ್ನು ಜಾಗ ಗುರುತು ಮಾಡದೆ ನೀವು ಬರಬಾರ್ದು ಅಂತೇಳಿ ತಾಕೀತು ಮಾಡಿ ಅಲ್ಲಿ ಆ ಸ್ಥಳವನ್ನು ಗುರುತು ಮಾಡಿ ಅನುದಾನವನ್ನು ಬರ್ಲಿಕ್ಕೆ ಮಾಡಿದ ಮೇಲೆ ಇವತ್ತು ಕೆಲಸ ಪರಿಪೂರ್ಣ ಆಗಿದೆ. ಈಗ 110 ಕೋಟಿ
123 ಕೋಟಿ ಏನು ಗುಂಡ್ಲುಪೇಟೆ ಟೌನ್ಗೆ ಕುಡಿಯೋ ನೀರೊಂದು ಯಾವಾಗಲೂ ಸಮಸ್ಯೆ, ದೊಡ್ಡ ಸಮಸ್ಯೆ ಇತ್ತು. ಸಮಸ್ಯೆ ಇದ್ದದನ್ನ ನಾವು ಎಕ್ಸ್ಪ್ರೆಸ್ ಲೈನ್ ತಂದ್ವಿ. ಯಾವುದು 32 ಹಳ್ಳಿಗಳಿಗೆ, ದಾರಿ ಮಧ್ಯದಲ್ಲಿ ಬರುವಂಥ ಹಳ್ಳಿಗಳಿಗೆ, ಸಿಗ್ತಿದ್ದಂಥ ಹಳ್ಳಿಗಳಿಗೆಲ್ಲ ಕಡೆಗೂ ಕೊಟ್ಬಿಟ್ಟಿದ್ರು ಅಲ್ಲಿ ಕುಡಿಯೋ ನೀರಿನ ಕನೆಕ್ಷನ್ನ. ಬಹುಗ್ರಾಮದ ಕುಡಿಯೋ ನೀರಿನ ಯೋಜನೆಯಲ್ಲಿ ಆ 32 ಊರುಗಳಿಗೆ ಕೊಟ್ಬಿಟ್ಟಿದ್ರು. ಅದನ್ನ ತಪ್ಪಿಸಿ ಗುಂಡ್ಲುಪೇಟೆ ಟೌನ್ಗೆ ಎಕ್ಸ್ಪ್ರೆಸ್ ಲೈನ್ ತಂದ್ವಿ ನಾವು 120 ಕೋಟಿ ರೂಪಾಯಿದು. ಇವತ್ತು ಗುಂಡ್ಲುಪೇಟೆ ಟೌನ್ಗೆ 24 ಗಂಟೆ ಕುಡಿಯೋ ನೀರು ಸಿಕ್ಕುವಂಥ ವ್ಯವಸ್ಥೆ ಆಗಿದೆ. ಆ ಹಳ್ಳಿಗಳಿಗೆ 35 ಹಳ್ಳಿಗಳು ಏನಿತ್ತು ಅಲ್ಲಿ ಅಪ್ ಟು ಅಂಗಳದವರೆಗೆ ಪೈಪ್ಲೈನ್ ಶಾಂಕ್ಷನ್ ಮಾಡಿ ಅದು 23 ಕೋಟಿ ರೂಪಾಯಿದು ಶಾಂಕ್ಷನ್ ಮಾಡಿ ನಾವು ತಂದಂಥದ್ದು. ಹಾಗಾಗಿ ಇಲ್ಲಿ ಇರುವಂಥ ಭ್ರಷ್ಟ ಸರ್ಕಾರ, ಈ ಕಾಂಗ್ರೆಸ್ ಬಂದಾಗಲೆಲ್ಲ ಮಳೆ ಬರಲ್ಲ ಸರಿಯಾಗಿ ಏನಂತಂದ್ರೆ ನಂತರದಲ್ಲಿ ಬರದ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ. ಆ ಥರ ಈ ಸರ್ಕಾರ ಬಂದ ಮೇಲೆ ಏನೆಲ್ಲ ಭ್ರಷ್ಟಾಚಾರಗಳಾಯಿತು ಅನ್ನೋದ್ರ ಬಗ್ಗೆನೂ ನಿಮಗೆಲ್ಲ ಗೊತ್ತಿದೆ. ವಾಲ್ಮೀಕಿ ಹಗರಣ ಆಯಿತು, ಆಮೇಲೆ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಹಗರಣ ಆಯಿತು, ಆ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಹಗರಣ ಆಯಿತು, ಈ ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ಗಳನ್ನ ನೇಮಕ ಮಾಡೋದ್ರಲ್ಲಿ ದೊಡ್ಡ ಹಗರಣ ಆಯಿತು. ಬಹಳಷ್ಟು ಇವತ್ತು SC/STಗಳಿಗೆ ಅನುದಾನವನ್ನು ಕೊಡೋ ವಿಚಾರದಲ್ಲಿ ಇವತ್ತು ಅವ್ರು ನಡ್ಕೊಳ್ತಿರುವಂಥ ರೀತಿ, ಅವ್ರು ಏನು ಮಾತಾಡ್ತಿದ್ರು ಅದು ತದ್ವಿರುದ್ಧವಾಗಿ ನಡ್ಕೊತಿರುವಂಥದ್ದು ಆಗ್ತಾ ಇದೆ. ಇವತ್ತು ಈ ಥರ ಯಾವುದೇ ವರ್ಗದ ಜನಕ್ಕೆ ಇವತ್ತು ನ್ಯಾಯ ಕೊಡುವಂಥದ್ದನ್ನ ಮಾಡ್ತಾ ಇಲ್ಲ ಅವರು. ಇವತ್ತು ರೈತರ ಪರವಾಗಿದ್ದಾರ ಅಂತ ನೋಡಿದ್ರೆ ರೈತರ ಪರವಾಗಿಲ್ಲ. ಯುವಕರುಗಳಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಮಹಿಳೆಯರಿಗೆ ಇದೆಲ್ಲ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನ ಕೊಟ್ಟರು. ಇವತ್ತು ಮಂತ್ರಿಮಂಡಲದಲ್ಲಿ ಮಹಿಳೆಯರದು ಸ್ಥಾನಮಾನಗಳೇ ಇಲ್ಲ. ಇವತ್ತು ಮಹಿಳೆಯರು ಕೊಡೋದ್ರಲ್ಲಿ ಅನೇಕ ಕೋತಗಳನ್ನ ಮಾಡ್ತಿರುವಂಥದ್ದು ಆಗ್ತಾ ಇದೆ. ಎಲ್ಲೆಲ್ಲಿ ಗೃಹಲಕ್ಷ್ಮಿಯನ್ನ ಕೊಡ್ತಿರುವಂಥದ್ದನ್ನ ಕಡಿತ ಮಾಡ್ತಿರುವಂಥದ್ದು ಆಗ್ತಾ ಇದೆ. ಗೃಹಲಕ್ಷ್ಮಿ ಯಾರು BPL ಕಾರ್ಡ್ ಕೊಡ್ತಿದ್ವಿ ಅಂತ, BPL ಕಾರ್ಡ್ ಇದ್ದಂಥವ್ರಿಗೆ ಗೃಹಲಕ್ಷ್ಮಿಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಂಥದ್ದು ಇವತ್ತು BPL ಕಾರ್ಡ್ಗಳೇ ಮಾಯ ಆಗ್ತಾ ಇದೆ. ಇವತ್ತು ಹೇಳಿದ್ರಲ್ಲ, ಈಗ ವೃದ್ಧಾಪ್ಯ ವೇತನಕ್ಕೆ ಕೊಡ್ಲಿಕ್ಕೆ ದುಡ್ಡಿಲ್ದಿರೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅಂಗವಿಕಲರಿಗೆ ಮಾಸಿಕ ವೇತನವನ್ನ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೆಂಗಾಗಿದೆ ಸರ್ಕಾರ ಅಂತಂದ್ರೆ ಯಾವುದೇ ತರದ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ನಂತರದಲ್ಲಿ ದುರ್ಬಲ ಆದಂಥದ್ದು ಆಗ್ಬಿಟ್ಟಿದೆ. ಪೆನ್ಷನ್ ಕೊಡಕ್ ಆಗದೆ ಇರುವಂತ ಸ್ಥಿತಿ ಒಂದು ಸರ್ಕಾರಕ್ಕೆ ಬಂದಿದೆ ಅಂತಂದ್ರೆ ಈ ಸರ್ಕಾರದ ಆಡಳಿತ ಎಷ್ಟು ಕುಸಿದೋಗಿದೆ ಅನ್ನೋದನ್ನ ಸೂಚಿಸುತ್ತೆ. ಒಬ್ಬ MLA ಎಂ ಕೃಷ್ಣಪ್ಪ, ಲೇಔಟ್ ಕೃಷ್ಣಪ್ಪ ಅಂತಾರೆ ಅವ್ರನ್ನ, ಬೆಂಗಳೂರಲ್ಲಿ ಪ್ರಭಾವಿ MLA. ಆ ಪ್ರಭಾವಿ MLAಗೆ ಮಂತ್ರಿ ಮಾಡ್ಲಿಲ್ಲ ಅಂತ ಮುನಿಸ್ಕೊಂಡು ನನ್ನ ಮಂತ್ರಿ ಆಗ್ಬೇಕಷ್ಟೇ, ಉಳಿದು ಕತೆ ಹೇಳ್ಬೇಡಿ ಅಂದ್ರೆ ಹೈಕಮಾಂಡೇ ಬಂದ್ಬಿಟ್ಟಿದೆ ಅವ್ರ ಹತ್ರ. ಈಗ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾದ್ರೂ ನೋಡಿದ್ದೀರಾ ಸಮಯ ನೀವು? ಮಂತ್ರಿ ಮಂಡಲ ರಚನೆ ಆದಂತ 3 ದಿನಕ್ಕೆ ಇದನ್ನ ಬದಲಾಯಿಸಬೇಕಾಗುತ್ತೆ ಅನ್ನೋ ಅಂತ ಸ್ಥಿತಿಗೆ ಬಂದಿರ್ತಕ್ಕಂಥದ್ದು ಸರ್ಕಾರನ ಎಲ್ಲಾದ್ರೂ ನೋಡಿದ್ದೀರಾ? ಆದ್ರೆ ಕರ್ನಾಟಕದಲ್ಲಿ ಆ ಸ್ಥಿತಿ ಬಂದಿದೆ. ಇದ್ರ ಪರಿಣಾಮ ಈ ಸರ್ಕಾರ ಶೇಕ್ ಆಗ್ತಾ ಇದೆ. ಅದರ ಪರಿಣಾಮ ಏನಾಗುತ್ತೋ ಅಂತ ಇನ್ನೊಂದು ವಾರದಲ್ಲಿ ನಾವು ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ 136 MLAಗಳನ್ನ ಗೆಲ್ಸ್ಕೊಟ್ರು ಮತದಾರರು. ಈಗ ತೋರ್ಸೋರಲ್ಲ ಸ್ಯಾಂಪಲ್ ಕೊಟ್ಟವ್ರೆ, ಕಪಾಲ ಸೇರಿಸಿ ರಪ್ ಅಂತ ಒಂದು ಹೊಡೆದವ್ರೆ, ಮುಂದಿನ ಎಲೆಕ್ಷನ್ಗೆ ಎದೆಪಟ್ಟಿ ಹಿಡ್ಕೊಂಡು ಹೋಗಪ್ಪ ಮನೆಗೆ ಅಂತ ಕಳಿಸ್ತಾರೆ. ಅಧಿಕಾರಸ್ಥರು, ಅಧಿಕಾರದಲ್ಲಿರೋರು ಕಾರಣ ಹೇಳ್ಬಾರ್ದು, ಅಧಿಕಾರದಲ್ಲಿರೋರು ಸಮಸ್ಯೆ ಹೇಳ್ಬಾರ್ದು. ನೀವು ಸಮಸ್ಯೆ ಹೇಳ್ತೀರಿ ಅಂತಂದ್ರೆ ನೀವು ಅಧಿಕಾರದಲ್ಲಿರೋದಕ್ಕೆ